ಲೋ ತಿಪ್ಪೆ, ಏನ್ ಹುಡುಕ್ತಾ ಇದೀಯಾ? ನನ್ ತಲೆ ಬುಡೆ ಎಲ್ಲೋ ಕಳ್ದೋಗ್ಬಿಟ್ಟದೆ, ಅದ್ ಎಲ್ಲೈತೆ ಅಂತ ಹುಡುಕ್ತಾ ಇವ್ನಿ. ಇಲ್ಲೇ ಇದೆಯಲ್ಲೋ. ಅಯ್ಯೋ ನಿನ್ ತಲೆ, ಪ್ರತಿ ಭಾನುವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಟಿವಿ ಒಳಗೆ ರಾಮಾಯಣ ಬರ್ತದೆ. ಹಂಗೆ ದಿನಾ ಬೆಳಿಗ್ಗೆ ಈಟೊತ್ತಿಗೆ ನಮ್ಮ ಮನೇಲಿ ಒಂದ್ ರಾಮಾಯಣ ನಡೀತದೆ. ಅದೇನು ಅಂತ ಹೇಳ್ತೀಯ ನೋಡವ? ಓ, ಬಾಲು ತಿಂಡಿ ತಿನ್ಸೋದು. ಹೊಟ್ಟೆ ಹಸ್ದ್ರೆ ಅವನಾಗೆ ಬಂದು ಊಟ ಮಾಡ್ತಾನೆ, ಅದಕ್ ನೀನ್ ಯಾಕೆ ಅವನ್ ಹುಡ್ಕೊಂಡು ಹೋಗ್ತೀಯಾ? ಚೆನ್ನಾಗಿ ಹೇಳ್ಬಿಟ್ಟೆ. ಅವ್ರ ರವಿ ಮಾಮನ್ಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನಮ್ಮನ್ನೆಲ್ಲ ಸೇರ್ಸಿ ಬೆಣ್ಣಿ ತಟ್ಟಿ ಸುಟ್ಟು ಬಿಡ್ತಾನೆ. ಬಾಲು ಯಾವಾಗ್ಲೂ ಇದ್ದಿದ್ದೆ. ಮಾಡು. ಎಲ್ಲಿದ್ಯಾ ನೀನು? ದಿನ ಬೆಳಿಗ್ಗೆ ನೀನ್ ಹುಡ್ಕೋ ಅಷ್ಟೊತ್ತಿಗೆ ನಾನ್ ಸಣ್ಣಗಾಗೋಯ್ತೀನಿ ಅಷ್ಟೇ. ಕೊಡು, ನಾನು ತಿನ್ನಿಸ್ತೀನಿ. ಅವನ್ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಹ್ಮ್ ಕೊಡು. ಸರಿ ಬಾ, ಇಬ್ರು ತಿನ್ಸೋಣ. ನಡಿ ಮತ್ತೆ. ಬಾಲು, ಬಾಲಕೃಷ್ಣ, ಯಾಕಮ್ಮ ಮುಖ ಬೂದ್ಗುಂಬಳಕಾಯಿ ತರ ಆಗಿದೆ? ಬೂದ್ಗುಂಬಳಕಾಯಿ ಸಾರು ಮಾಡ್ಕೊಡ್ಲಿಲ್ಲ ಅಂತ ನೀನ್ ಸ್ವಲ್ಪ ಗೇಟ್ ಹಾಕೊಂಡಿರ್ತ್ಯಾ? ಬೆಳ್ಗಾತ್ರ ಇಲ್ಲ, ನನ್ನೇ ಗೇಟ್ ಹಾಕೊಂತಾವನೆ. ಪುಟ್ಟ, ಆನು ನಾನು ಅನ್ನಲ್ಲ, ನೀನು ಅನ್ನಲ್ಲ. ಅನ್ನು ನೀನ್ ಸ್ವಲ್ಪ ಗೇಟ್ ಹಾಕೊಂಡಿರ್ತ್ಯಾ? ತಿಂಡಿ ತಿನ್ನು ಕಂದ. ಬೇಡ ಕಂದ. ಯಾಕೆ ಕಂದ? ದಿನ ಬೆಳಿಗ್ಗೆ ಎದ್ದು ನೀರಲ್ಲಿ ಮುಳುಗ್ತ್ಯಾ, ದೇವಸ್ಥಾನಕ್ ಹೋಗ್ತ್ಯಾ, ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತ್ಯಾ. ಯಾಕೆ ಅಂತ ಕೇಳಿದ್ರೆ ರವಿ ಮಾಮ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಿದೀನಿ ಅಂತ್ಯ. ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ ಹೇಳಲ್ಲ ಅಂತ್ಯ. ಇವತ್ ನೀನ್ ಹೇಳ್ದೆ ಹೋದ್ರೆ ನಾನ್ ಏನು ತಿನ್ನಲ್ಲ. ಏನು ತಿನ್ನಲ್ಲ ಅಂತ ಬೆಳಗಾಗೆದ್ದು ನಮ್ಮಿಬ್ಬರು ತಲೆನೂ ತಿಂತಾ ಇದೆಯಲ್ಲಪ್ಪ. ನೀನ್ ಗೇಟ್ ಹಾಕು ಅಂದೆ. ಮೊದಲು ನೀನ್ ತಿಂಡಿ ತಿನ್ನು, ಆಮೇಲೆ ನಾನು ಹೇಳ್ತೀನಿ. ನೀನ್ ಹೇಳಿದ್ರೇನೆ ತಿನ್ನೋದು. ನೀನ್ ತಿಂಡಿ ತಿಂದ್ರೇನೆ ನಾನು ಹೇಳೋದು. ನೀನ್ ಹೇಳಿದ್ರೇನೆ ನಾನ್ ತಿನ್ನೋದು. ಓಹೋ, ಬಾ.